ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಸೋನಿ ಅವರು ಸಿನಿಮಾಕಾನ್ನಲ್ಲಿ ಅವರ ಒಂದಿಷ್ಟು ಸಿನಿಮಾಗಳ ಅನೌನ್ಸ್ಮೆಂಟನ್ನು ಮಾಡಿದರು. ಅದರಲ್ಲಿ ಈ 2 ಸ್ಪೈಡರ್ಮ್ಯಾನ್ ಸಿನಿಮಾಗಳ ಅಪ್ಡೇಟ್ಸ್ ಕೂಡ ಇತ್ತು. ಒಂದು ರಾಜ್ಯವೇ ಖುಷಿ ಪಡುವಂತ ಸುದ್ದಿ, ಆದರೆ ಇನ್ನೊಂದು ಬೇಜಾರಿನ ಸಂಗತಿ. ಅದರಲ್ಲಿ ಖುಷಿ ಪಡೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ MCUನಲ್ಲಿ ಮತ್ತೆ ಸ್ಪೈಡರ್ಮ್ಯಾನ್ ಸಿನಿಮಾ ಕಂಟಿನ್ಯೂ ಆಗ್ತಾ ಇದೆ. ಇದು ಆಲ್ರೆಡಿ ತುಂಬ ರೂಮರಲ್ಲಿತ್ತು, ಸ್ಪೈಡರ್ಮ್ಯಾನ್ 4 ಸಿನಿಮಾ ಬರುತ್ತೆ ಅಂತಂತೇಳಿ. ಈಗ ಅದಕ್ಕೆ ಹೊಸದಾಗಿ ಹೆಸರು ಕೊಟ್ಟಿದ್ದಾರೆ, ಬ್ರ್ಯಾಂಡ್ ನ್ಯೂ ಡೇ ಅಂತಂತೇಳಿ. ಅದರಲ್ಲೂ ಇನ್ನೂ ಖುಷಿ ಪಡುವಂಥ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಶಾಂಗ್-ಚಿ ಡೈರೆಕ್ಟರ್ ಆಗಿರುವಂಥ ಡೆಸ್ಟಿನ್ ಡೇನಿಯಲ್ ಅವರು. ಆ್ಯಕ್ಚುಲಿ ಇವರು ಕ್ಯಾಂಗ್ ಡೈನಾಸ್ಟಿ ಸಿನಿಮಾನ ಡೈರೆಕ್ಷನ್ ಮಾಡಬೇಕಾಗಿತ್ತು ಅಂತಂತೆಲ್ಲ ರೂಮರ್ಸ್ ಓಡಾಡಿತ್ತು. ಆದರೆ ಏನು ಮಾಡೋದು, ಕ್ಯಾಂಗ್ ಪ್ರಾಜೆಕ್ಟ್ಗಳೆಲ್ಲ ಖುಲಾಸೆ ಆಗೋದ್ವಲ್ಲ, ಅದಕ್ಕೆ ಈಗ ಸ್ಪೈಡರ್ಮ್ಯಾನ್ ಸಿನಿಮಾಗಳಿಗೆ ಕೈ ಹಾಕಿದ್ದಾರೆ. ಆ್ಯಕ್ಚುಲಿ ಸಿನಿಮಾಕಾನ್ನಲ್ಲಿ ಈ ಸಿನಿಮಾ ಟೈಟಲನ್ನು ಅನೌನ್ಸ್ ಮಾಡಿದ್ದು ಅವರೇನೆ. ಅವ್ರ ಜೊತೆ ಟಾಮ್ ಹಾಲೆಂಡ್ ಕೂಡ ಇರಬೇಕಾಗಿತ್ತು, ಆದರೆ ಅವರು ಸಿನಿಮಾದಲ್ಲಿ ಸ್ಪೈಡರ್ ಮ್ಯಾನ್ ಆಗಿದ್ರೆ ರಿಯಲ್ ಲೈಫ್ನಲ್ಲಿ ಸ್ಪಾಯ್ಲರ್ ಮ್ಯಾನು. ಹಂಗಾಗಿ ಬಾಯ್ ಬಿಡ್ಕಂತಾರೆ ಏನೇನಾರು ಮಾತಾಡಿ ಲೀಕ್ ಮಾಡಿಬಿಟ್ಟನು ಅಂತಂತೇಳಿ ಅವನನ್ನು ಅವಾಯ್ಡ್ ಮಾಡಿದ್ರು. ಓಕೆ, ಈಗ ಈ ಸಿನಿಮಾದ ಮೇಲೆ ತುಂಬ ಫ್ಯಾನ್ ಥಿಯರಿಗಳು ಓಡಾಡ್ತಾ ಇದ್ದಾವೆ. ಅದು ಏನಪ್ಪ ಅಂತಂತೇಳಿದ್ರೆ, ಸೇಮ್ ಇದೇ ರೀತಿ ಬ್ರ್ಯಾಂಡ್ ನ್ಯೂ ಡೇ ಅನ್ನೋ ಒಂದು ಕಾಮಿಕ್ ಬುಕ್ ಸೀರೀಸ್ನಲ್ಲಿ ಸ್ಪೈಡರ್ ಮ್ಯಾನ್ ಅವನ ಐಡೆಂಟಿಟಿನ ರಿವೀಲ್ ಆಗಿ ಅದನ್ನ ಹೆಂಗಾದ್ರೂ ಸಾಲ್ವ್ ಮಾಡ್ಕೋಬೇಕು ಅಂತಂತೇಳಿ ಮೆಫಿಸ್ಟೋ ಹತ್ರ ಡೀಲ್ ಮಾಡ್ಕೊಳ್ತಾನೆ. ಅದೇನಪ್ಪ ಅಂತಂತೇಳಿದ್ರೆ, ಎಲ್ಲರೂ ಕೂಡ ಸ್ಪೈಡರ್ ಮ್ಯಾನ್ನ ಮರ್ತೋಗ್ಬೇಕು ಅಂತಂತೇಳಿ. ಈವನ್ ಅವನ ಹೆಂಡತಿ ಆಗಿರುವಂಥ MJನೂ ಕೂಡ. ಇದಕ್ಕೆ ಸ್ಪೈಡರ್ ಮ್ಯಾನ್ ಕೂಡ ಅಷ್ಟು ಈಸಿಯಾಗಿ ಒಪ್ಕೊಂಡಿರಲ್ಲ. ಇಲ್ಲಿ ಸ್ಪೈಡರ್ ಮ್ಯಾನ್ನ ಐಡೆಂಟಿಟಿ ಯಾರ್ಯಾರಿಗೆಲ್ಲ ಗೊತ್ತಿರುತ್ತೋ ಅದೇ ರೀತಿ ಅವ್ರಿಗೆಲ್ಲ ಗೊತ್ತಿದೆ ಅನ್ನೋ ವಿಚಾರನೂ ಕೂಡ ಸ್ಪೈಡರ್ ಮ್ಯಾನ್ಗೂ ಕೂಡ ಮರ್ತೋಗ್ಬಿಡುತ್ತೆ. ಅದು ಯಾವ ಮಟ್ಟಿಗೆ ಅಂತಂತೇಳಿದ್ರೆ, ಬಾಂಚತ್ MJನೇ ಸ್ಪೈಡರ್ ಮ್ಯಾನ್ ಲವ್ ಇಂಟ್ರೆಸ್ಟ್ ಅನ್ನೋದು ಕೂಡ ಅವ್ನು ಮರ್ತುಬಿಟ್ಟಿರ್ತಾನೆ. ಬರೀ ಇಷ್ಟು ಮಾತ್ರ ಅಲ್ಲ, ಈ ಇನ್ಸಿಡೆಂಟಿಂದ ಹೊಸ ಕಾನ್ಸಿಕ್ವೆನ್ಸಸ್ಗಳು ಕೂಡ ಕ್ರಿಯೇಟ್ ಆಗ್ತವೆ. ಎಕ್ಸಾಂಪಲ್, ಅವನ ವಿಲನ್ಸ್ಗಳು ವಾಪಸ್ ಬರೋದು, ಅವನಿಗೆ ಥ್ರೆಟ್ ಮಾಡೋದು, ಈವನ್ ಅವನ ಸತ್ತೋಗಿರೋ ಫ್ರೆಂಡು ಹ್ಯಾರಿ ಆಸ್ಬರ್ನ್ ಕೂಡ ವಾಪಸ್ ಬರ್ತಾನೆ ಆ್ಯಸ್ ಎ ವಿಲನ್ ಆಗಿ. ಇದು ಆ ಕಾಮಿಕ್ಸ್ನಲ್ಲಿರುವಂಥ ಬೇಸ್ ಸ್ಟೋರಿ. ಆ್ಯಕ್ಚುಲಿ ಇದು ತುಂಬ ರಿಲೇಟಬಲ್ ಆಗುತ್ತೆ MCU ಸ್ಪೈಡರ್ ಮ್ಯಾನ್ಗೆ. ಯಾಕಂದರೆ ಅವನು ಆಲ್ರೆಡಿ ಈ ಥರ ಐಡೆಂಟಿಟಿ ಕ್ರೈಸಿಸ್ನಿಂದ ತುಂಬ ಬೇಸತ್ತು ಡಾಕ್ಟರ್ ಸ್ಟ್ರೇಂಜ್ ಹತ್ರ ಡೀಲ್ ಮಾಡಿಕೊಂಡು, ಅದರಲ್ಲೂ ಮಲ್ಟಿವರ್ಸ್ನ ಸೇವ್ ಮಾಡಬೇಕು ಅನ್ನೋ ದೊಡ್ಡ ಮೋಟಿವ್ ಇಟ್ಕೊಂಡು ಅವನ ಐಡೆಂಟಿಟಿ ಕ್ರೈಸಿಸ್ನೆಲ್ಲ ದೂರ ಮಾಡ್ಕೊಂಡಿದ್ದಾನೆ. ಈಗ ಅವನಿಗೆ ಹೊಸ ವಿಲನ್ಸ್ಗಳು ಸೃಷ್ಟಿ ಆಗ್ತಾ ಬರ್ತಾ ಇದ್ದಾರೆ. ಎಕ್ಸಾಂಪಲ್, ಬೋರ್ನ್ ಅಗೇನ್ ಸೀರೀಸ್ನಲ್ಲಿ ತೋರಿಸಿರೋ ಪ್ರಕಾರ ಕಿಂಗ್ ಪಿನ್ ವರ್ಸಸ್ ಸ್ಪೈಡರ್ ಮ್ಯಾನ್ ಅನ್ನೋ ಇಶ್ಯೂ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಹಂಗಂತ ಈ ಸಿನಿಮಾ ಸ್ಟೋರಿ ಗ್ರೌಂಡೆಡ್ ಆಗಿರುತ್ತಾ ಗೊತ್ತಿಲ್ಲ. ಇದ್ರೆ ತುಂಬ ಚಂದನೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾವು ನೋಡಿರುವಂಥ ಸ್ಪೈಡರ್ ಮ್ಯಾನ್ ಟ್ರೈಲಾಜಿ ಆಗಿರ್ಬೋದು ಅಥವಾ ದಿ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಸಿನಿಮಾಗಳಾಗಿರ್ಬೋದು, ಅವೆಲ್ಲ ಗ್ರೌಂಡೆಡ್ ಆಗಿದ್ರು ಕೂಡ ತುಂಬ ಚೆನ್ನಾಗೇನೆ ಇದ್ವು. ಬಟ್ ಇತ್ತೀಚೆಗೆ ಸ್ಪೈಡರ್ ಮ್ಯಾನ್ ಸಿನಿಮಾಗಳಿಂದ ರುಚಿ ನೋಡಿರುವಂಥ ಸೋನಿಯವರು ಅವ್ರಿಗೆ ಮಲ್ಟಿವರ್ಸು, ಇಲ್ಯೂಷನ್ನು, ಈ ಥರ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟೇ ಬೇಕು ಅಂತಂತೇಳಿದ್ರೆ ಅಗೇನ್ ನೋ ವೇ ಹೋಮ್ ಅಥವಾ ಫಾರ್ ಫ್ರಮ್ ಹೋಮ್ ಸಿನಿಮಾ ಥರ ಸಿನಿಮಾನ ಮತ್ತೆ ನಾವು ನೋಡ್ಬೋದು. ಇಲ್ಲಿ 2 ಥರನೂ ಕೂಡ ಪಾಸಿಬಿಲಿಟಿ ಇದೆ. ಏನಪ್ಪ ಅಂತಂತೇಳಿದ್ರೆ, ಇದು ಒಂದು ವೇಳೆ ಗ್ರೌಂಡೆಡ್ ಸ್ಟೋರಿ ಆಗಿದ್ದರೆ ಡೆಸ್ಟಿನ್ ಡೇನಿಯಲ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅಂತನೋ ನಂಬಿಕೆ ಇದೆ. ಯಾಕಂತಂತೇಳಿದ್ರೆ ಶಾಂಗ್-ಚಿ ಸಿನಿಮಾದಲ್ಲಿ ಅವ್ರು ತೋರಿಸಿರುವಂಥ ಫ್ಯಾಮಿಲಿ ಎಮೋಷನ್ಸು, ಜೊತೆಗೆ ಡೆತ್ ಡೀಲರ್ ಮತ್ತು ರೇಸರ್ ಫಿಸ್ಟ್ ಜೊತೆ ಮಾಡೋ ಅಂಥ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಕ್ಟ್ ಫೈಟ್ಗಳು, ಇವೆಲ್ಲನೂ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದರು. ಅವೆಲ್ಲವೂ ತುಂಬ ಗ್ರೌಂಡೆಡ್ ಆಗೇನೆ ಅನ್ನಿಸ್ತಾ ಇದ್ವು. ಬಟ್ ಯಾವಾಗ ಅದೇ ಸಿನಿಮಾದಲ್ಲಿ ಪ್ರಪಂಚನ ಕಾಪಾಡ್ತೀವಿ, ಡ್ರ್ಯಾಗನ್ ಬರುತ್ತೆ, ಈ ಥರ ದೊಡ್ಡ ಇಶ್ಯೂ ಎಲ್ಲ ಬಂದಾಗ ಅಲ್ಲಿರಬೇಕಾಗಿರೋಂಥ ಫ್ಯಾಂಟಸಿ, ಗ್ರ್ಯಾಂಡ್ನೆಸ್ಸು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು ಅವು ಕೂಡ ಅಷ್ಟೇ ಚೆನ್ನಾಗಿದ್ವು. ಹಂಗಾಗಿ ಇವರು ಕೂಡ ಒಬ್ಬ ಪರ್ಫೆಕ್ಟ್ ಡೈರೆಕ್ಟರ್ ಅಂತ ಅನಿಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕು. ಬಟ್ ಆ್ಯಸ್ ಎ ಸ್ಟೋರಿ ವಿಚಾರಕ್ಕೆ ಬರೋದಾದರೆ, ಮುಂಚೆನೇ ಹೇಳ್ದಂಗೆ ಇದೇನಾದರೂ ಗ್ರೌಂಡೆಡ್ ಸ್ಟೋರಿ ಇರೋ ಸಿನಿಮಾ ಆಗಿದ್ದರೆ ಅದೇ ರೀತಿ ವಿಲನ್ಸ್ಗಳನ್ನು ತರಬೇಕಾಗತ್ತೆ. ಎಕ್ಸಾಂಪಲ್, ಆಲ್ರೆಡಿ ನ್ಯೂಯಾರ್ಕ್ ಸಿಟಿನಲ್ಲಿ ಎಕ್ಸಿಸ್ಟಿಂಗ್ನಲ್ಲಿ ಇರುವಂಥ ಸ್ಪೈಡರ್ ಮ್ಯಾನ್ ವಿಲನ್ಸ್ಗಳು, ಮುಂಚೆನೇ ಹೇಳ್ದಂಗೆ ಕಿಂಗ್ ಪಿನ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಕ್ಯಾಟ್ ಆಗಿರ್ಬೋದು, ಅಥವಾ ಆ್ಯರನ್ ಡೇವಿಸ್ ಆಗಿರ್ಬೋದು, ಅಂದರೆ ಪ್ರೌಲರ್, ಈ ಥರದ ವಿಲನ್ಸ್ಗಳನ್ನು. ಆದರೆ ತುಂಬ ಸ್ಪೈಡರ್ ಮ್ಯಾನ್ ಫ್ಯಾನ್ಸ್ಗಳಿಗೆ ಈ ಸಿನಿಮಾ ಮೊದಲು ಮಾಡಿರೋ ಥರನೇ ದೊಡ್ಡ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮಾಡ್ತಾರೆ ಅಂತ ಊಹೆ ಇದೆ. ಹಂಗಾಗಿ ಈ ಸಿನಿಮಾದಲ್ಲಿ ಬ್ರ್ಯಾಂಡ್ ನ್ಯೂ ಡೇ ಕಾಮಿಕ್ಸ್ನಲ್ಲಿ ಇರೋ ಥರನೇ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳಾಗಿರುವಂಥ ಮಿಸ್ಟರ್ ನೆಗೆಟಿವ್ ಅಥವಾ ಕೆಮಿಲಿಯನ್ ಥರದ ಕ್ಯಾರೆಕ್ಟರ್ಗಳು ವಿಲನ್ ಆಗ್ಬೋದು ಅಂತಂತ ರೂಮರ್ಸ್ ಓಡಾಡ್ತಾ ಇದೆ. ಇರ್ಬೋದು, ಇದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಯಾಕಂದರೆ ಇವು ಅಂಡರ್ ರೇಟೆಡ್ ಕ್ಯಾರೆಕ್ಟ್ರೇ. ಬಟ್ ಈ ಕ್ಯಾರೆಕ್ಟರ್ ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಸ್ಟೋರಿನ ಬಿಲ್ಡ್ ಮಾಡ್ಬೋದು. ಮಿಸ್ಟರ್ ನೆಗೆಟಿವ್ ಯಾವ ಥರ ಕ್ಯಾರೆಕ್ಟರಪ್ಪ ಅಂತಂತೇಳಿದ್ರೆ, ನಾರ್ಮಲ್ ಹ್ಯೂಮನ್ನಿಂದ ನೆಗೆಟಿವ್ ಫಾರ್ಮ್ಗೆ ಬದಲಾಗ್ತಾನೆ. ಅಂದರೆ ಮುಂಚೆ ಕ್ಯಾಮ್ರಾಗ ಆಗ್ತಿದ್ರಲ್ಲಪ್ಪ ನೆಗೆಟಿವ್ಸು, ಅದರಲ್ಲಿ ನೆಗೆಟಿವ್ ಇಮೇಜಸ್ಗಳ ಇರ್ತಿದ್ವಲ್ಲ, ಸೇಮ್ ಅದೇ ಥರ. ಇಷ್ಟು ಮಾತ್ರ ಅಲ್ಲ, ಅವನು ಮೈಂಡನ್ನು ಕಂಟ್ರೋಲ್ ಮಾಡೋದು, ಜೊತೆಗೆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದು, ಈ ಥರದ ಎಬಿಲಿಟೀಸ್ಗಳೆಲ್ಲ ಅವನಿಗಿರ್ತವೆ. ಹಂಗಾಗಿ ಸ್ಪೈಡರ್ ಮ್ಯಾನ್ಗೆ ಕನ್ಫ್ಯೂಸ್ ಮಾಡಿ ಪ್ರಪಂಚನೆಲ್ಲ ಉಲ್ಟಾ ಸೀದಾ ಮಾಡೋ ಅಂಥ ಕಾನ್ಸೆಪ್ಟನ್ನು ಇಲ್ಲಿಡ್ಬೋದು. ಸೇಮ್ ಫಾರ್ ಫ್ರಮ್ ಹೋಮ್ ಸಿನಿಮಾದಲ್ಲಿ ಮಿಸ್ಟರಿಯೋ ಮಾಡಿರ್ತಾನಲ್ಲ, ಅದೇ ಥರ. ಇನ್ನೂ ಏನಾದರೂ ಈ ಸಿನಿಮಾದಲ್ಲಿ ಕೆಮಿಲಿಯನ್ ಏನಾದರೂ ವಿಲನ್ ಆಗಿದ್ದರೆ ಅವನು ಕೂಡ ಶೇಪ್ ಶಿಫ್ಟಿಂಗ್ ಮಾಡ್ತಾನೆ, ಸ್ಕ್ರಲ್ಸ್ಗಳ ಥರನೇ. ಬಟ್ ಅದಕ್ಕಿಂತಲೂ ಎಕ್ಸ್ಟ್ರಾಡಿನರಿ ಆಗಿರ್ತವೆ. ಯಾವ ಮಟ್ಟಿಗೆ ಅಂತಂತೇಳಿದ್ರೆ, ವೇಷ ಮಾತ್ರ ಬದಲಾಯಿಸೋದಲ್ಲ, ಇವನ್ ಅವ್ರ ಥರನೇ
ಆ್ಯಕ್ಟಿಂಗ್ ಮಾಡ್ತಾನೆ, ಇಮಿಟೇಟ್ ಮಾಡ್ತಾನೆ. ಇದರಿಂದ ಸ್ಪೈಡರ್ ಮ್ಯಾನ್ಗೆ ಹುಚ್ಚಿಡಿಸ್ಬಿಟ್ಟು ಅವನ ಲೈಫ್ನಲ್ಲೂ ಆಟ ಆಡ್ಬಿಡ್ಬೋದು. ಈ ಥರ ಎಲ್ಲ ಸ್ಟೋರಿ ಮಾಡೋಂಥ ಸಾಧ್ಯತೆ ಕೂಡ ಇರುತ್ತೆ. ಆ್ಯಕ್ಚುಲಿ ನಮಗೆ ಸ್ಪೈಡರ್ ಮ್ಯಾನ್ ಅಂತಂದರೆ ಸಾಕು, ಗ್ರೀನ್ ಗಾಬ್ಲಿಯನ್ನು, ಡಾಕ್ಟರ್ ಆಕ್ಟೇವಿಯಸ್ಸು, ರೈನೋ, ಎಲೆಕ್ಟ್ರೋ, ಬರೀ ಇಂಥದ್ದೇ ಕ್ಯಾರೆಕ್ಟರ್ ನೆನಪಾಗ್ತಾ ಇದ್ವು. ಇಲ್ಲ, ಸ್ಪೈಡರ್ ಮ್ಯಾನ್ಗೆ ತುಂಬ ಜನ ವಿಲನ್ಸ್ಗಳಿದ್ದಾರೆ. ಅದರಲ್ಲಿ ಇಂಥ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಅಂಡರ್ ರೇಟೆಡ್ ಆಗಿರೋಂಥ ವಿಲನ್ಸ್ಗಳು. ಬಟ್ ಲೈವ್ ಆ್ಯಕ್ಷನಲ್ಲಿ ತುಂಬ ಚೆನ್ನಾಗಿ ಬಳಸ್ಕೋಬೋದು. ಎಕ್ಸಾಂಪಲ್ ಲೋಕಿ, ವೋಲ್ವರಿನ್ ಕ್ಯಾರೆಕ್ಟರ್ಗಳು ಕಾಮಿಕ್ಸಲ್ಲಿ ಅಂಥ ದೊಡ್ಡ ಲೇಗಸಿನ ಕ್ರಿಯೇಟ್ ಮಾಡದೇ ಇದ್ರೂ ಕೂಡ ಲೈವ್ ಆ್ಯಕ್ಷನಲ್ಲಿ ಧೂಳೆಬ್ಬಿಸ್ಲಿಲ್ವಾ? ಹಂಗೆ. ಓಕೆ, ಇದಿಷ್ಟು ಸ್ಪೈಡರ್ ಮ್ಯಾನ್ 4 ಅಥವಾ ಬ್ರ್ಯಾಂಡ್ ನ್ಯೂ ಡೇಸ್ ಸಿನಿಮಾದ ಬಗ್ಗೆ ಬಂದಿರುವಂಥ ಅಪ್ಡೇಟ್ಸ್ಗಳು, ಥೇರೀಸ್ಗಳು. ಅಂದರೆ ಇವೆಲ್ಲ ಓನ್ಲಿ ಫ್ಯಾನ್ಸ್ ಥೇರಿಗಳು. ಅಯ್ಯೋ, ಡಬಲ್ ಮೀನಿಂಗು ಸರ್. ಗ್ಯಾಪ್ ಕೊಡಬೇಕು ಅನಿಸುತ್ತೆ, ಓನ್ಲಿ ಫ್ಯಾನ್ ಥೇರಿಗಳು. ಓಕೆ, ನೋಡೋಣ ಏನಾಗುತ್ತೆ ಅಂತಂತೇಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೇಜಾರು ಮಾಡ್ಕೊಂಡಿದ್ದಂಥ ಸುದ್ದಿ ಏನಪ್ಪ ಅಂತಂತೇಳಿದ್ರೆ, ಬಿಹೈಂಡ್ ದಿ ಸ್ಪೈಡರ್ ವರ್ಸು ಮುಂದಿನ ವರ್ಷನೂ ಅಲ್ಲ, ಅದ್ರ ಮುಂದಿನ ವರ್ಷ 2027ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ, ಜೂನ್ 4ನೇ ತಾರೀಕು. ಇಷ್ಟೊಂದು ಲೇಟ್ ಯಾತಕ್ಕೆ ಗುರು? ಆ್ಯನಿಮೇಷನ್ ಸಿನಿಮಾ ರೆಡಿ ಮಾಡೋಕ್ಕೆ ಅಲ್ಲ, ಟೈಮ್ ತಗೊಳ್ಳಿ. ಈ ಟ್ರಾನ್ಸ್ಫಾರ್ಮರ್ಸ್ ಫ್ರಾಂಚೈಸಿನಲ್ಲಿ 3-4 ವರ್ಷಕ್ಕೊಂದೊಂದು ಸಿನಿಮಾ ಬರ್ತವೆ. ಬಟ್ ಎಲ್ಲ ಸಿನಿಮಾಗಳನ್ನು ಕೂಡ ತುಂಬ ಚೆನ್ನಾಗೇ ಮಾಡಿರ್ತಾರೆ. ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಸೋನಿಯವ್ರ ಮೇಲೆ ನನಗೇನು ನಂಬಿಕೆ ಇಲ್ಲಪ್ಪ ಅಂತಂತೇಳಿದ್ರೆ, ಅವ್ರ ಪಂಚವಾರ್ಷಿಕ ಯೋಜನೆ ಥರ ಒಂದು ಸಿನಿಮಾಗೆ 5 ವರ್ಷ ಟೈಮ್ ತೊಗೊಂಡ್ರು ಕೂಡ ಕೆಲವೊಂದು ಟೈಮು ಫ್ಯಾನ್ಸ್ಗಳಿಗೆ ಮಾರ್ಬಿಯಸ್ಸು, ಮೇಡಮ್ ವೆಬ್ಬು, ಕ್ರಾವೆನ್ ದಿ ಹಂಟರ್ ಥರದ ಸರ್ಪ್ರೈಸ್ಗಳನ್ನು ಕೊಡ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ಬಟ್ ಮುಂಚೆ ಬಂದಿರುವಂಥ 2 ಸಿನಿಮಾಗಳು ಅಂದರೆ ಇಂಟು ದಿ ಸ್ಪೈಡರ್ ವರ್ಸು ಮತ್ತು ಅಕ್ರಾಸ್ ದಿ ಸ್ಪೈಡರ್ ವರ್ಸು, ಈ ಸಿನಿಮಾಗಳಲ್ಲಿ ಹಂಗೆ ಆಗಿಲ್ಲ. ಅದೊಂದೇ ನಂಬಿಕೆ, ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು ಅಂತಂತೇಳಿ. ಇನ್ನು ಈ ಸಿನಿಮಾದ ವಿಚಾರಕ್ಕೆ ಬಂದರೆ ಒಂದು ಹೆಜ್ಜೆ ಮುಂದೆನೇ ಹೋಗಿ ಫಸ್ಟ್ ಲುಕ್ಕೂ ಕೂಡ ಸಿನಿಮಾ ಕಾನ್ನಲ್ಲಿ ರಿವೀಲ್ ಮಾಡಿದ್ರಂತೆ. ಸದ್ಯದ್ರಲ್ಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಂಥ ಚಾನ್ಸಸ್ ಕೂಡ ಇರಬಹುದು, ಬಿಟ್ಟರೆ ಒಳ್ಳೆಯದು. ಬಟ್ ಅದರಲ್ಲಿ ಕೆಲವು ಫ್ರೇಮ್ಸ್ಗಳು ಲೀಕ್ ಆಗಿದ್ದಾವೆ ಅಂತಂತೇಳಿ ಅವರೇ ಕೆಲವೊಂದಿಷ್ಟು ಫ್ರೇಮ್ಸ್ಗಳನ್ನು ಪೋಸ್ಟ್ ಮಾಡಿದ್ದಾರೆ. ಗ್ವೆನ್ ಸ್ಟೇಸಿ ಮತ್ತು ಮೈಲ್ಸ್ ಇಬ್ರು ಮತ್ತೆ ಮೀಟ್ ಆಗಿರೋ ಥರ, ಮೈಲ್ಸ್ ಆ್ಯಕ್ಷನ್ನಲ್ಲಿ ಇರೋ ಥರ, ಜೊತೆಗೆ ಪ್ರೌಲರ್ದೊಂದು. ಅದೇನು ತೋರಿಸಿದ್ರಿ ಸದ್ಯದ್ರಲ್ಲೇ ರಿಲೀಸ್ ಮಾಡ್ರಪ್ಪ, ನಾವು ಒಂಚೂರು ನೋಡ್ಬಿಡ್ತೀವಿ. ಸದ್ಯಕ್ಕೆ ನಮಗೆ ಕಾಣಿಸ್ತಿರೋದು ಇಷ್ಟು ಫ್ರೇಮ್ಸ್ಗಳು ಮಾತ್ರ. ಓಕೆ, ಸಿನಿಮಾಗಳು ಬಂದಾಗ ನೋಡೋಣ. ಇದಿಷ್ಟು ಸ್ಪೈಡರ್ ಮ್ಯಾನ್ ಸಿನಿಮಾಗಳ ಬಗ್ಗೆ ಬಂದಂತಹ ಸಿಹಿ ಕಹಿ ವಿಚಾರಗಳು. ಇನ್ನು ಈ ಸಿನಿಮಾ ಕಾನ್ನಲ್ಲಿ ನಡೆದಿರುವಂಥ ಸ್ಪೈಡರ್ ಮ್ಯಾನ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿಗೆ ಮಾಹಿತಿ ಇದ್ದರೆ ಅದನ್ನು ಕೂಡ ನಮ್ಮ ಹತ್ರ ಶೇರ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.